पश्चिम कर्नाटक रेल्वे वाहतूक महामंडळाचे अध्यक्ष राजू कागे यांनी मंगळवारी सांगितले की कागवाड तालुक्यातील ऐनापूर येथे सिंचन प्रकल्पाच्या कालव्यातून 21,442 हेक्टर जमिनीला पाणी मिळाले आहे। कागवाड तालुक्यातील ऐनापूर येथे पाटबंधारे प्रकल्पाच्या कालव्यातून 21,442 हेक्टर जमिनीवरून पाणी वाहून जात असल्याने ऐनापूर, मोले, मुरगुंडी, मसरागुप्पी, मंगसुळी, केंपवाड, नवलिहाळ, कवलागुड्ड, सिद्धेवाडी, लोकूर गावातील शेतकऱ्यांना पाण्याचा फायदा होणार आहे, असे आमदार आणि उत्तर पश्चिम कर्नाटक रस्ते वाहतूक महामंडळाचे अध्यक्ष राजू कागे यांनी मंगळवारी सांगितले। ರಲ್ಲಿ ಯೋಜನೆ ನಾವು ಚಾಲನೆ ಕೊಟ್ಟು ಇವತ್ತು 10-15 ವರ್ಷದಿಂದ ಮಂಗಸೂಳಿ, ಲೋಕೂರ್, ಕೆಂಪವಾಡ್, ನವಲ್ಯಾಳ ಎಲ್ಲ ಈ ರೈತರ ಜನರಿಗೆ ಅನುಕೂಲ ದೃಷ್ಟಿಯಿಂದ ಸಾಕಷ್ಟು ಈಗಾಗಲೇ 11 ವರ್ಷದಿಂದ ಎಲ್ಲ ರೈತರಿಗೆ ಒಂದು ಪರಿಹಾರ ಸಿಕ್ಕು ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಜನರಿಗೆ ಅನುಕೂಲ ಆಗೈತಿ। ಇವತ್ತು ಪ್ರಾರಂಭ ಮಾಡಿದ್ದೀವಿ। ಜೊತೆಗೆ ಬಸವೇಶ್ವರ ಯಾತ್ರೆ ನೀರಾವರಿಗೂ ಕೇವಲ ಒಂದು ತಿಂಗಳಲ್ಲಿ ಎಲ್ಲ ಕಾಮಗಾರಿ ಮುಗಿದಿದೆ। ಕೇವಲ ಕನೆಕ್ಷನ್ ಅಷ್ಟೇ ಇದೆ, ಲೈನ್ ಕನೆಕ್ಷನ್ ಕೊಟ್ಟ ನಂತರ ಅದನ್ನು ಪ್ರಾರಂಭ ಮಾಡಿ ಮೊದಲನೇ ಹಂತದ ಅಂದರೆ ಒಂದು 90,000 ಎಕರೆ 10,000 ಹೆಕ್ಟರ್ಗೆ ನೀರು ಕೊಡುವಂಥ ಯೋಜನೆಯನ್ನು ಶೀಘ್ರದಲ್ಲಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಮಂತ್ರಿಗಳು, ಎಲ್ಲ ಮಂತ್ರಿಗಳು, ಎಲ್ಲ ಅತಿಥಿಗಳನ್ನು ಕರೆಸಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಆ 2 ಜಿಲ್ಲಾ ಪಂಚಾಯತಿ, ಮನಮೋವಿ ಮತ್ತು ಜಿಲ್ಲಾ ಪಂಚಾಯತಿಯ 30 ಹಳ್ಳಿಗಳಿಗೆ ಅದು 23,000 ಹೆಕ್ಟರ್ 45,000 ಎಕರೆ ಜಮೀನುಗಳಿಗೆ ನೀರಾವರಿ ಕೊಡುವಂಥ ಯೋಜನೆಯನ್ನು ಶೀಘ್ರದಲ್ಲಿಯೇ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ। ಈ ಯೋಜನೆ ಇವತ್ತು ಪ್ರಾರಂಭವಾಗಿ ಮುಂದೆ ನಮ್ಮ ರೈತರಿಂದ ಒಳ್ಳೆಯ ತರದಿಂದ ಶುರು ಮಾಡಲಿಕ್ಕೆ ಕರೆಂಟ್ ऐनापूर येथे पाटबंधारे प्रकल्पाच्या कालव्यात पाणी वाहून नेण्यासाठी पंप संच सुरू करण्याबाबत बोलताना हा प्रकल्प 2011 मध्ये सुरू करण्यात आला। त्याचा फायदा या भागातील शेतकऱ्यांना झाला आहे। या पाण्यामुळे त्यांचे जीवनमान उंचावले असून त्याचा फायदा कागवाड मतदारसंघातील शेतकऱ्यांना होणार असल्याचे ते म्हणाले। विजय महांतेश केरी, KMM मराठी, कागवाड।